ಹರೇ ಶ್ರೀನಿವಾಸ. ವೆಲ್ಕಮ್ ಟು ಟ್ರಾವೆಲರ್ ಚಿನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಟ್ರಾವೆಲರ್ ಚಿನ್ನುಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಬೆಂಗಳೂರಿನಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ. KSRTC ಅಶ್ವಮೇಧ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೈಟ್ 8 ಗಂಟೆಗೆ ಹೊರಡುತ್ತೆ ಈ ಬಸ್ಸು. ಅರೌಂಡ್ ಮಾರ್ನಿಂಗ್ 2 AM ತಿರುಪತಿ ರೀಚ್ ಆಗ್ತೀವಿ. ನಮಗೆ SST ಟೋಕನ್ಸ್ 3 AM ಕೂಡ ಸ್ಟಾರ್ಟ್ ಮಾಡ್ತಿದ್ರು. ಸೊ ಅದಕ್ಕೆ ನಾವು 2 AM ರೀಚ್ ಆಗೋಂಗೆ ಬುಕ್ ಮಾಡಿಸ್ಕೊಂಡಿದ್ವಿ. ಇದು ನಮಗೆ SSD ಟೋಕನ್ ಸಿಕ್ಕಾದ್ಮೇಲೆ ತೊಗೊಂಡಿದ್ದು. ಆ್ಯಂಡ್ ಇದು ಮಾರ್ನಿಂಗ್ ತಿರುಪತಿ ರೀಚ್ ಆಗಿದ್ವಿ ನಾವು ಆಲ್ರೆಡಿ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಇವಾಗ ನಾವು ಆಟೋದಲ್ಲಿ ನಮೂನಾ ಆಲಯಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಡೇ 1 ತಿರುಪತಿ ರೀಚ್ ಆದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವೀಗ ನಮೂನಾ ಆಲಯಕ್ಕೆ ಹೋಗ್ತಾ ಇದ್ದೀವಿ. ಇದು TTD ಅವರು ಶೂಟಿಂಗಿಗೋಸ್ಕರ ಕಟ್ಟಿಸಿರೋದು. ಇದು ಅಲ್ಲೇ ಶಿವನ ಟೆಂಪಲ್ ಕೂಡ ಇದೆ, ಅಲ್ಲೇ ನಮೂನಾಲಯದ ಕಾಂಪೌಂಡಲ್ಲೇ. ಸೊ ಇದು ಅಲ್ಲಿದ್ದು. ಆ್ಯಂಡ್ ಇದು ಅಲ್ಲಿ ನಮೂನಾಲಯ ಅಂದರೆ ಸೇಮ್ ಟು ಸೇಮ್ ಅದೇ ಟೆಂಪಲ್ನೇ ಮಾಡಿದ್ದಾರೆ, ಬಟ್ ವೆಂಕಟೇಶ್ವರಂಗೆ ಸ್ವಲ್ಪ ಅಲಂಕಾರ ಬೇರೆ ಥರ ಇರುತ್ತೆ. ಆ್ಯಂಡ್ ನಾವು ನೆಕ್ಸ್ಟು ಇಸ್ಕಾನ್ ತಿರುಪತಿಗೆ ಹೋಗ್ತಾ ಇದ್ದೀವಿ. ಇದು ನಾವು ಆಟೋದಲ್ಲಿ ಹೋದರೆ ಅರೌಂಡ್ 150 ಒಳಗೆ ತೊಗೊತಾರೆ ನಮೂನಾಲಯದಿಂದ. ಸೊ ನಾವು ಡೈರೆಕ್ಟ್ ಅಲ್ಲಿಂದನೇ ಬಂದಿದ್ದು. ಇದು ಇಸ್ಕಾನ್ ತಿರುಪತಿ. ಇಲ್ಲಿ ಹೊರಗಡೆನೇ ಮೇನ್ ವೆಂಕಟೇಶ್ವರನ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ರಾಧಾಕೃಷ್ಣ ತುಂಬ ಚೆನ್ನಾಗಿದೆ ದೇವರು. ಆ್ಯಂಡ್ ಆ್ಯಕ್ಚುಲಿ ಒಳಗೆ ಶೂಟಿಂಗ್ ಅಲೌಡ್ ಇರಲಿಲ್ಲ, ಫೋನ್ ಅಲೌಡ್ ಇರಲಿಲ್ಲ. ಸೊ ಅದಕ್ಕೆ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ನಾವೀಗ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ವಾಪಸ್ ವಿಷ್ಣು ನಿವಾಸಂಗೆ ಬಂದು ಪ್ಯಾಕೇಜ್ ಸ್ಟೋರ್ನ ಬುಕ್ ಮಾಡಿದ್ವಿ ಅಲ್ಲೇ, 250 rupees per person. ಸೊ ಈಗ ನಾವು ಫಸ್ಟು ಹೋಗ್ತಿರೋ ಪ್ಲೇಸು ಕಪಿಲ ತೀರ್ಥಮ್. ಅವರೇ 6 ಟೆಂಪಲ್ಸ್ಗೆ ಕರ್ಕೊಂಡೋಗಿ ವಾಪಸ್ ಗೋವಿಂದರಾಜ ಟೆಂಪಲ್ ಹತ್ರ ಬಿಡ್ತಾರೆ. ಸೊ ಇದು ನೀವು 1 hour ಮುಂಚೆ ಬಂದು ಕೂಡ ಬುಕ್ ಮಾಡ್ಬೋದು. ಸೊ ನಾವು 3 members ಹೋಗ್ತಾ ಇದ್ವಿ. ಪರ್ ಪರ್ಸನ್ 250 rupees ತೊಗೊತಾರೆ. ಸೊ ಇದೇ ಬಸ್ಸಲ್ಲಿ ನಾವು ಹೋಗ್ತಿರೋದು. ಈಗ ನಾವು ಫಸ್ಟ್ ಪ್ಲೇಸ್ ಕಪಿಲ ತೀರ್ಥಮ್ಗೆ ಹೋಗ್ತಾ ಇದ್ದೀವಿ. ಇದು ಕಪಿಲ ತೀರ್ಥಮ್. ಇಲ್ಲಿಂದ ಗರುಡದ ತುಂಬ ಒಳ್ಳೆಯ ವ್ಯೂ ಕೂಡ ಕಾಣುತ್ತೆ. ಸೊ ಇದು ಎಂಟ್ರೆನ್ಸು. ಇದು ಬೆಟ್ಟದ ಕೆಳಗೆ ಬರಬೇಕಾದ್ರೆ ಇರೋ ರೋಡು. ಸೊ ಇದು ನಾವೀಗ ನೆಕ್ಸ್ಟ್ ಹೋಗ್ತಿರೋದು ಪದ್ಮಾವತಿ ಟೆಂಪಲ್ಗೆ. ಅಲ್ಲಿಂದ ಡೈರೆಕ್ಟ್ ಒಂದು ಫ್ಲೈಓವರ್ ಹೋಗುತ್ತೆ. ಸೊ ಪದ್ಮಾವತಿ ಟೆಂಪಲ್ ರೋಡ್ಗೆ ಹೋಗಿ ರೀಚ್ ಆಗುತ್ತೆ. ಸೊ ಇದು ಬಸ್ ಅಲ್ಲೇ ಹೋಗ್ತದೆ. ಈಗ ಅಲ್ಲಿಂದ ತುಂಬ ಚೆನ್ನಾಗಿ ಬೆಟ್ಟದ ವ್ಯೂಸ್ ಕಾಣಿಸುತ್ತೆ. ಸೊ ನಾವು ಅದನ್ನು ರೆಕಾರ್ಡ್ ಮಾಡ್ಕೊತಾ ಇದ್ವಿ ಎಲ್ಲರೂ. ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಟ್ರಾವೆಲರ್ ಚಿನ್ನು. ಇನ್ನೂ ಒಳ್ಳೆ ವಿಡಿಯೋಸ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೆಕೆಂಡ್ ಟೆಂಪಲ್ ನಾವು ಬಂದಿರೋದೀಗ ಪದ್ಮಾವತಿ ಟೆಂಪಲ್, ತಿರುಚನೂರಿಗೆ. ಸೊ ಇದು ಟೆಂಪಲ್ಲು ಫೋಟೋ ಆ್ಯಂಡ್ ದೇವಿ ಫೋಟೋ ಕೂಡ ಹಾಕಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟು ನಾವಲ್ಲಿಂದ ಬಕುಳ ಮಾತಾ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಇದು ಅಲ್ಲಿ ಕಾಣ್ತಿರೋ ವ್ಯೂಸ್ ಎಲ್ಲ ಹಾಕಿದ್ದೀನಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಕ್ಲೌಡಿ ಕೂಡ ಆಗಿತ್ತು. ಬೆಟ್ಟ ಎಲ್ಲ ಫುಲ್ ಕ್ಲೌಡಿ ಎಲ್ಲ ಕಾಣ್ತಿತ್ತು ಸ್ವಲ್ಪ. ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಬೆಟ್ಟದ ಮೇಲೆ ಮೋಸ್ಟ್ಲಿ ಮಳೆ ಬರ್ತಿರ್ಬೋದೇನೋ. ಸೊ ಅದಕ್ಕೆ ಈ ಥರ ಕಾಣ್ತಿದೆ. ಬಟ್ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಈಗ ನಾವು ಇನ್ನೇನು ಬಕುಳ ಮಾತಾ ಟೆಂಪಲ್ಗೆ ರೀಚ್ ಆಗೋದ್ರಲ್ಲಿದ್ದೀವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿರೋ ಬೆಟ್ಟದ ವ್ಯೂಸ್ ಎಲ್ಲ ಕಾಣುತ್ತೆ. ಸೊ ಬಕುಳ ಮಾತಾ ಬಂದುಬಿಟ್ಟು ಶ್ರೀನಿವಾಸ ಅಂದರೆ ವೆಂಕಟೇಶ್ವರ ದೇವ್ರನ್ನ ಅಮ್ಮ ಅಂತ ಹೇಳ್ತಾರೆ. ಸೊ ಅವರ ಟೆಂಪಲ್ಗೆ ನಾವೀಗ ಹೋಗ್ತಾ ಇದ್ದೀವಿ. ಸೊ ಈಗ ಬಕುಳ ಮಾತಾ ಟೆಂಪಲ್ಗೆ ನಾವು ರೀಚ್ ಆಗಿದ್ದೀವಿ. ಇದು ಅಲ್ಲಿನ ಕಾಂಪೌಂಡ್ ದೂರದಿಂದ ಕಾಣಿದ್ರೆ ಹೆಂಗೆ ಕಾಣುತ್ತೆ ಅಂತ ಸೇಮ್ ವೆಂಕಟೇಶ್ವರ ಟೆಂಪಲ್ ಥರನೇ ಕಾಣುತ್ತೆ. ಸೊ ಇಲ್ಲಿಂದ ಪ್ಯಾನರಾಮಿಕ್ ವ್ಯೂ ಅಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಬೆಟ್ಟದ ಒಳ್ಳೆ ವ್ಯೂಸ್ ಕಾಣಿಸುತ್ತೆ. ತುಂಬ 360 ಡಿಗ್ರಿ ನಿಮಗೆ ಬೆಟ್ಟನೇ ಇರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಪ್ಯಾನರಾಮಿಕ್ ವ್ಯೂಸ್. ನಾವು ನೆಕ್ಸ್ಟ್ ಹೋಗ್ತಿರೋ ಟೆಂಪಲ್ ಅಗಸ್ತೇಶ್ವರ ಟೆಂಪಲ್. ಸೊ ಇದು ತುಂಬ ಚೆನ್ನಾಗಿದೆ. ಇದು ಅಗಸ್ತೇಶ್ವರ ಋಷಿಯವರು ಕಟ್ಟಿಸಿರೋದು. ಸೊ ಇದು ಶಿವನ ಟೆಂಪಲ್. ಇದು ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ಪೀಸ್ಫುಲ್ಲಾಗಿದೆ. ನೆಕ್ಸ್ಟ್ ನಾವು ಬಂದಿರೋದು ಕಲ್ಯಾಣ ವೆಂಕಟೇಶ್ವರ ಟೆಂಪಲ್, ಶ್ರೀನಿವಾಸ ಮಂಗಾಪುರದಲ್ಲಿ. ಸೊ ಇದು ಕೂಡ ಸೇಮ್ ಆ ಟೆಂಪಲಲ್ಲಿರೋ ವೆಂಕಟೇಶ್ವರ ಥರನೇ ಕಾಣುತ್ತೆ ದೇವರು. ತುಂಬ ಚೆನ್ನಾಗಿದೆ. ಸೊ ನಾವು ಲಾಸ್ಟ್ ಟೆಂಪಲ್ ಪ್ಯಾಕೇಜ್ ಟೂರ್ದು ಗೋವಿಂದರಾಜ ಸ್ವಾಮಿ ಟೆಂಪಲ್. ಸೊ ಈ ಟೆಂಪಲ್ ಬಂದುಬಿಟ್ಟು ತಿರುಪತಿ ಸಿಟಿಯಲ್ಲಿರೋ ಬಿಗ್ಗೆಸ್ಟ್ ಗೋಪುರದ ಟೆಂಪಲ್ ಇದು. ಸೊ ಇದು ಅಲ್ಲಿದ್ದು. ಸೊ ನಾವೀಗ ಹೋಗ್ತಾ ಇರೋದು ಅಲಿಪಿರಿಗೆ. ಸೊ ನಾವು ಬೆಟ್ಟ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ ಅಲಿಪಿರಿ ಮೂಲಕ. ಸೊ ಫಸ್ಟು ನಾವು ಲಗೇಜ್ನ ಡೆಪಾಸಿಟ್ ಮಾಡ್ತೀವಿ ಅಲ್ಲಿ. ಸೊ ಇದು ಕೂಡ ಟೋಟಲಿ ಫ್ರೀ ಇರುತ್ತೆ. ಸೊ ನಾವೀಗ ಅಲಿಪಿರಿ ಹತ್ಕೊಂಡು ಹೋಗ್ತಿದ್ದೀವಿ. ಇದೆಲ್ಲ ಅಲ್ಲಿಂದ ಸ್ಟಾರ್ಟಿಂಗು. ಅಲಿಪಿರಿ ತಿರುಮಲ ನಡಕ ಮಾರ್ಗಮ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ 3550 ಸ್ಟೆಪ್ಸ್ ಇರುತ್ತೆ. ಇದು ಅಲ್ಲಿಂದ ತಿರುಪತಿ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಹತ್ತಬೇಕಾದ್ರೆ ಕೂಡ. ಸೊ ಈಗ ನಾವು ಗಾಳಿ ಗೋಪುರಕ್ಕೆ ಬಂದಿದ್ದೀವಿ. ಇಲ್ಲಿ ದೂರದಿಂದ ನಾಮ ಎಲ್ಲ ಕಾಣುತ್ತಲ್ಲ, ಸೊ ಇದು ಅದೇ ಗೋಪುರ. ಸೊ ಈಗ ಆಂಜನೇಯ ಟೆಂಪಲ್ ಹತ್ರನೂ ಬಂದ್ವಿ ನಾವು. ಸೊ ನಮಗೆ ತಿರುಮಲ ರೀಚ್ ಆಗಿ ಇದು ನೆಕ್ಸ್ಟ್ ಡೇಗೆ ಫುಲ್ ಮಾಡಿತ್ತು ತಿರುಮಲದಲ್ಲಿ. ಅರೌಂಡ್ ನಮಗೆ ಟೋಕನ್ ದರ್ಶನ ಆಯ್ತಲ್ವ. ಸೊ 4 hours ಆಯಿತು. ಸ್ವಲ್ಪ ರಶ್ ಕಮ್ಮಿ ಇತ್ತು. ಸೊ ಹಿಂದಿನ ದಿನವೇ ನಾವು ವರಹ ಸ್ವಾಮಿ ಟೆಂಪಲ್ಗೂ ಫಸ್ಟ್ ಹೋಗಿದ್ವಿ.
ಅದರ ನೆಕ್ಸ್ಟು ನಾವು ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ದು. ಸೊ ಈಗ ನಾವು ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಬಂದು ಲಡ್ಡು ಎಲ್ಲ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಸ್ವಲ್ಪ ರಶ್ ಕಮ್ಮಿನೇ ಇತ್ತು. ಟೋಕನ್ ದರ್ಶನಕ್ಕೆ ನಮಗೆ 4 hours ಆಯಿತು. ಸರ್ವ ದರ್ಶನಕ್ಕೆ ಅರೌಂಡ್ 8 hours to 10 hours ಅಂತ ಹೇಳ್ತಿದ್ರು. ಆಮೇಲೆ ವೀಕ್ ಡೇಸ್ ಇರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಆಗ್ತಾ ಬರ್ತಿತ್ತು. ಸೊ ಇದು ನೈಟ್ ವ್ಯೂ ನಾವು ಹೋದಾಗ ತೊಗೊಂಡಿದ್ದು. ಸೊ ಇದು ತುಂಬ ಚೆನ್ನಾಗಿತ್ತು. ಇದು ಬೆಟ್ಟ ಕೆಳಗೆ ಇಳಿಬೇಕಾದ್ರೆ ನಾವು AC ಬಸ್ಸಲ್ಲಿ ಬರ್ತಾಯಿದ್ವಿ. 110 rupees ಒಬ್ಬರಿಗೆ. ಸೊ ಅಲ್ಲಿ ಗ್ಲಾಸ್ ತುಂಬ ಕ್ಲೀನಾಗಿ ಇರುತ್ತಲ್ಲ, ಸೊ ಅಲ್ಲಿಂದ ಬೆಟ್ಟ ಇಳಿಬೇಕಾದ್ರೆ ತುಂಬ ಚೆನ್ನಾಗಿರೋ ವ್ಯೂಸ್ ಎಲ್ಲ ಕಾಣಿಸ್ತಿತ್ತು, ತಿರುಪತಿ ಸಿಟಿದು ಮತ್ತು ಬೆಟ್ಟದ್ದು. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ಬಸ್ಸಲ್ಲಿ ಬಂದರೆ ನಿಮಗೆ ಸೀನ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬೆಟ್ಟ ಇಳಿತಾ ಇರ್ಬೇಕಾದ್ರೆ ತುಂಬ, ಬೆಟ್ಟ ಹತ್ಬೇಕಾದ್ರೆ ಒಂದು ವೇ ಇದೆ, ಬೆಟ್ಟ ಇಳಿಬೇಕಾದ್ರೆ ಒಂದು ವೇ ಇದೆ ಗಾಡಿಗಳಿಗೆ. ಸೊ ಇದು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮಗೆ ವ್ಯೂಸು. ತುಂಬ ಬ್ಲೆಸ್ಡಾಗಿ ಅನಿಸುತ್ತೆ ನಿಮಗೆ, ತುಂಬ ಬ್ಲೆಸ್ಫುಲ್ಲಾಗಿರುತ್ತೆ. ಸೊ ಇಲ್ಲಿಂದನೇ ನಾವು ಹತ್ಕೊಂಡು ಕೂಡ ಹೋಗ್ತೀವಿ. ಮಧ್ಯದಲ್ಲಿ ರೋಡ್ ಕೂಡ ಬರುತ್ತೆ, ಅಲಿಪಿರಿಯಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಇದೇ ಆ ರೋಡು. ಇಲ್ಲಿ ಎಷ್ಟೊಂದು ಜನ ನಡ್ಕೊಂಡು ಕೂಡ ಹೋಗ್ತಿರ್ತಾರೆ. ಸೊ ಇದು ತಿರುಪತಿ ಸಿಟಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಬರಬೇಕಾದ್ರೆ. ಕಪಿಲ ತೀರ್ಥಮಿಂದ ಕಾಣುತ್ತಲ್ವ ಒಂದು ರೋಡು. ಸೊ ಇದು ಅಲ್ಲಿಂದನೇ ತೆಗ್ದಿರೋದು ಇದು ವಿಡಿಯೋ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೆಲ್ಲ ಸಮ್ ಫೋಟೋಸ್ ನಾನು ತಕ್ಕೊಂಡಿದ್ದು. ಇಷ್ಟ ಆದರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೋಬೋದು. ದಯವಿಟ್ಟು ನನ್ನ ಚಾನಲ್ ಟ್ರಾವೆಲರ್ ಚಿನ್ನುಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಇನ್ನೂ ತುಂಬ ಚೆನ್ನಾಗಿರೋ ವಿಡಿಯೋಸ್, ತುಂಬ ಟ್ರಾವೆಲ್ ಇನ್ಫಾರ್ಮೇಟಿವ್ ಇರೋ ವಿಡಿಯೋಸ್ ತುಂಬ ಚೆನ್ನಾಗಿರೋ ಬರ್ತಾ ಇದ್ದಾವೆ. ತುಂಬ ವಿಡಿಯೋಸ್ ಬರ್ತಿದ್ದಾವೆ. ಸೊ ಅದನ್ನು ಮಿಸ್ ಮಾಡಬಾರ್ದು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಟ್ಟ ಇಳಿಬೇಕಾದ್ರೆ ನಿಮಗೆ ಗರುಡ ಕೂಡ ಕಾಣುತ್ತೆ. ಸೊ ಇದರಾದರೂ ಫೋಟೋ. ಸೊ ಈಗ ಬೆಟ್ಟ ಕೆಳಗೆ ಇಳಿದಾಗಿದೆ. ಅಲ್ಲಿಂದ ವಾಪಸ್ ಬೆಟ್ಟ ಹೇಗೆ ಕಾಣುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಬೆಟ್ಟ ಇಳಿದಾದ್ಮೇಲೆ ಕೂಡ. ಸೊ ಇದು ವಾಪಸ್ ಬರಬೇಕಾದ್ರೆ ಒಕ್ಕಳ ಮಾತಾ ಟೆಂಪಲ್ ಕೂಡ ಕಾಣುತ್ತೆ. ಸೊ ಇಷ್ಟ ಆಗಿತ್ತು ನಮ್ಮ ತಿರುಪತಿ ಟ್ರಿಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹರೇ ಶ್ರೀನಿವಾಸ.